ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಇಂದಿನ ವಿಷಯ ಗುರು. ಗುರು ಎಂದರೆ ಗು ಎಂದರೆ ಅಂಧಕಾರ, ರು ಎಂದರೆ ನಿವಾರಕ. ಈ ರೀತಿಯಾದಂತಹ ಅಂಧಕಾರವನ್ನ ನಿವಾರಿಸುವವನೇ ಗುರು ಅಂತ ಅರ್ಥ. ನಮ್ಮೊಳಗಿರುವಂತಹ ಅಂಧಕಾರ ಎಂಬ ಮುಸುಕನ್ನ ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನ ನೀಡುವವನೇ ಗುರು. ಅವನು ಇಡೀ ಲೋಕದಲ್ಲಿ ಪೂಜನೀಯನಾಗಿದ್ದಾನೆ. ಅವರ ಅಂದ್ರೆ ಗುರುವಿನ ಸ್ಥಳ ಸ್ಥಾನಮಾನ ಎಲ್ಲಿದೆ ಅಂತ ಹೇಳಿದ್ರೆ, ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ. ಅವರ ಕೃಪೆಯು ನಮಗೆ ಕಬೀರ, ಅವರ ಕೃಪೆಯು ನಮಗೆ ಅಂತ ದಾಸ ಕಬೀರರು ಹೇಳ್ತಾರೆ. ಇಡೀ ಎಲ್ಲರಿಗೂ ವಂದನೆ ಮಾಡುವುದಕ್ಕಿಂತ ಮುಂಚೆ ಗುರುವನ್ನ ನಾವು ನೆನೆಸಬೇಕು. ಅದಕ್ಕೆ ಗುರುವಿಗೆ ವಂದನೆ ಮೊದಲು ಗುರುವಿಗೆ ವಂದಿಸಬೇಕು. ನಂತರ ವಿಘ್ನ ವಿನಾಶಕರಾದಂತಹ ಗಣಪತಿಗೆ, ನಂತರ ವಿದ್ಯಾದೇವತೆಯಾದಂತಹ ಶಾರದ ಮಾತೆಗೆ ನಮಿಸಬೇಕು ಅಂತ ಹೇಳಿದಾಗ, ಇಲ್ಲಿ ಗುರುವಿನ ಸ್ಥಾನ ಪ್ರಥಮವಾಗಿ ನೀಡಿರುವುದನ್ನ ನೋಡಬಹುದು. ಇದರ ಅರ್ಥ ಏನಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿಯೂ ಕೂಡ ನಾವು ಯಾವಾಗಲೂ ಕೂಡ ಗುರುವಿಗೆ ಮೊದಲ ಸ್ಥಾನವನ್ನ ಕೊಡಬೇಕು. ಯಾಕಂತ ಹೇಳಿದ್ರೆ, ಅಜ್ಞಾನವೆಂಬ ಕತ್ತಲೆಯನ್ನ ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನ ನೀಡುವಾತನೇ ಗುರು. ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಗುರುಗಳು ಸಿಗುತ್ತಾರೆ. ಅವರಲ್ಲಿ ಮೊದಲನೆಯವಳು ತಾಯಿ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ತಾನೇ ಮೊದಲ ಗುರುವು ಅಂತ ಹೇಳ್ತಾರೆ. ಮೊದಲು ಸಂಸ್ಕಾರವನ್ನೀಯುವವಳು ಯಾರು ಅಂತ ಹೇಳಿದ್ರೆ ತಾಯಿ. ಅವಳೇ ಮೊದಲ ಗುರು ಆಗ್ತಾಳೆ. ನಂತರ ತಂದೆ. ಕಷ್ಟವನ್ನ ಹೇಳಿಕೊಳ್ಳದೆ ಎಲ್ಲವನ್ನ ಮಕ್ಕಳಿಗಾಗಿ ಕೊಡಿಸುತ್ತಾ, ಅಕ್ಷರಗಳನ್ನ ಹೇಳಿಕೊಡ್ತಾ ತಿದ್ದಿ ಬುದ್ಧಿ ಕಲಿಸುವರೇ ಎರಡನೇ ಗುರುವಾದ ತಂದೆ. ನಂತರ ಬರುವವರೇ ಶಿಕ್ಷಕರು. ಮನೆಯಲ್ಲಿ ತಂದೆ ತಾಯಿಗಳು ನಮ್ಮನ್ನ ನೋಡ್ಕೊಂಡ್ರೆ, ಶಾಲೆಯಲ್ಲಿ ಶಿಕ್ಷಕರು ನಮ್ಮನ್ನ ನೋಡ್ಕೋತಾರೆ. ಅವರು ಕೂಡ ಗುರುಗಳೇ. ಈ ರೀತಿಯಾಗಿರುವ ಗುರುವಿನ ಸ್ಥಾನ ನಮ್ಮ ಭಾರತದಲ್ಲಿ ಅಷ್ಟೇ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಋಷಿ ಮುನಿ ಪರಂಪರೆಗಳಿಂದಲೂ ಬಂದಂತಹ ಈ ಒಂದು ಪರಂಪರೆ ಎಲ್ಲರೂ ಕೂಡ ಗುರುವಿಗೆ ಆದ್ಯ ಸ್ಥಾನಮಾನವನ್ನ ಕೊಡ್ತಾರೆ. ಕೃಷ್ಣನು ಸಾಂದೀಪನಿ ಎಂಬ ಗುರುವಿನ ಹತ್ರ ಪಾಠವನ್ನ ಕಲಿತಾನೆ. 64 ವಿದ್ಯೆಗಳನ್ನ ಕೂಡ ಅವನು ಅರ್ಜನೆ ಮಾಡ್ಕೋತಾನೆ. ಕೊನೆಗೆ ಗುರುದಕ್ಷಿಣೆಯಾಗಿ ಏನನ್ನ ಕೊಡ್ಬೇಕು ಅಂತ ಹೇಳಿದಾಗ, ಗುರುಗಳು ಮರಣವನ್ನಪ್ಪಿದಂತಹ ತನ್ನ ಪುತ್ರನನ್ನ ಪುನಃ ಕರ್ತ್ಕೊಂಡು ಬರಲು ಆಜ್ಞೆಯನ್ನ ನೀಡ್ತಾರೆ. ಅದಕ್ಕೋಸ್ಕರ ಮರಣವನ್ನಪ್ಪಿದಂತಹ ಗುರುವಿನ ಮಗನನ್ನ ಹುಡುಕಿಕೊಂಡು ಅವರು ಸಮುದ್ರದ ಹೊರಗೆ ಹೋಗ್ತಾರೆ. ಅಲ್ಲಿ ಸಮುದ್ರದಲ್ಲಿ ಅವನು ಸಿಗೋದಿಲ್ಲ. ಆಗ ಯಮಲೋಕಕ್ಕೆ ಹೋಗಿ ಗುರುವಿನ ಮಗನನ್ನ ಕರೆದುಕೊಂಡು ಬಂದು ಗುರುವಿಗೆ ಒಪ್ಪಿಸ್ತಾರೆ. ಇದು ಗುರುಭಕ್ತಿ. ಈ ರೀತಿಯಾಗಿ ಹಳೆ ಕಾಲದಿಂದಲೂ, ತ್ರೇತಾಯುಗ ದ್ವಾಪರ ಯುಗದಿಂದಲೂ ಗುರುವಿನ ಸಾನ್ನಿಧ್ಯದಲ್ಲಿ ಕಲಿಯುವುದು ರೂಢಿಯಾಗಿದೆ. ಈ ರೀತಿಯಾಗಿರುವ ಗುರು ನಮಗೆ ಹೇಗೆ ಸಲಹುತ್ತಾನೆ ಅಂತ ಹೇಳಿದ್ರೆ, ಗುರುವೇ ಅಗಸ ಶಿಷ್ಯನೇ ವಸ್ತ್ರ, ದೇವರೇ ಸಾಬೂನು, ಜ್ಞಾನಶಿಲೆಯ ಮೇಲೊಗೆಯುವನು, ದೇವರೇ ಆಗುವನು, ಕಬೀರ ದೇವರೇ ಆಗುವನು. ಇದು ಕೇಳಬೇಕಾದ್ರೆ ಸ್ವಲ್ಪ ಹಾಸ್ಯಮಯವಾಗಿದೆ.
ಆದರೆ ಇದರ ಒಳ ಅರ್ಥ ಅದ್ಭುತವಾಗಿದೆ. ಏನಂತ ಹೇಳಿದ್ರೆ, ಗುರುವೇ ಅಗಸ ಶಿಷ್ಯನೇ ವಸ್ತ್ರ ದೇವರೇ ಸಾಬೂನು. ನಾವು ಯಾವ ಶಿಷ್ಯ ಎನ್ನುವ ಒಂದು ಮೂರ್ತಿ, ಅದನ್ನ ಒಂದು ಕಲ್ಲು, ಆ ಕಲ್ಲನ್ನ ಮೂರ್ತಿಯನ್ನಾಗಿ ಮಾಡಬೇಕಾದ್ರೆ ಶಿಲ್ಪಿ ಉಳಿಪೆಟ್ಟುಗಳನ್ನ ಕೊಡ್ಬೇಕು. ಯಾವಾಗ ಉಳಿಪೆಟ್ಟನ್ನ ಕೊಡೋದಿಲ್ವೋ ಆಗ ಕಲ್ಲು ಕಲ್ಲಾಗೆ ಉಳಿಯುತ್ತೆ. ಇದಕ್ಕೊಂದು ಕಥೆ ಇದೆ. ಏನಂತ ಹೇಳಿದ್ರೆ, ಒಂದೂರಿನಲ್ಲಿ ಒಬ್ಬ ಶಿಲ್ಪಿ ಇರ್ತಾನೆ. ಅವನು ಅನೇಕ ಮೂರ್ತಿಗಳನ್ನ, ವಿಗ್ರಹಗಳನ್ನ ನಿರ್ಮಾಣ ಮಾಡಿರ್ತಾನೆ, ಕೆತ್ತಿರ್ತಾನೆ. ಒಂದಿನ 3 ಕಲ್ಲುಗಳನ್ನ ಆರಿಸ್ಕೋತಾನೆ. ಅದರಿಂದ ಒಂದು ವಿಗ್ರಹವನ್ನ ನಿರ್ಮಾಣ ಮಾಡಬೇಕಾಗಿರುತ್ತೆ. ಅವನು ಮೊದಲನೇ ಕಲ್ಲನ್ನ ಕೆತ್ತುತ್ತಾನೆ, ಉಳಿಪೆಟ್ಟನ್ನ ಕೊಡ್ತಾನೆ. ಆದ್ರೆ ಆ ಪೆಟ್ಟುಗಳನ್ನ ಸಹಿಸಿಕೊಳ್ಳದ ಆ ಕಲ್ಲು ಅಳಕ್ಕೆ ಆರಂಭ ಮಾಡುತ್ತೆ. ಬೇಡ ಬೇಡ ಶಿಲ್ಪಿ, ಬೇಡ, ನನಗೆ ಕಷ್ಟ ಆಗ್ತಿದೆ, ನನ್ನನ್ನ ಬಿಟ್ಬಿಡು ಅಂತ. ಆಯ್ತು, ಶಿಲ್ಪಿ ಅದರ ಕೂಗನ್ನ, ಅಳುವನ್ನ ಕೇಳಿ ಕರಗಿ ಹೋಗ್ತಾನೆ. ನಂತರ 2ನೇ ಕಲ್ಲನ್ನ ತಗೋತಾನೆ. 2ನೇ ಕಲ್ಲನ್ನ ತಗೊಂಡಾತ ಉಳಿಪೆಟ್ಟುಗಳನ್ನ ಕೊಡ್ತಾ ಬರ್ತಾನೆ. ಅರ್ಧ ಮೂರ್ತಿ ಕೆತ್ತನೆ ಆಗತ್ತೆ. ಆದ್ರೆ ನಂತರ ಆ ಕಲ್ಲಿಗೆ ತನ್ನ ದೇಹಕ್ಕೆ ಅಂದ್ರೆ ಆಗುತ್ತಿರುವಂತಹ ಕಷ್ಟ, ನೋವುಗಳನ್ನ ಸಹಿಸಿಕೊಳ್ಳಲಾರದೆ ಅದು ಕೂಡ ಅಳಕ್ಕೆ ಆರಂಭ ಮಾಡುತ್ತೆ. ಇದನ್ನ ಕಂಡಂತ ಶಿಲ್ಪಿ ಅದನ್ನೂ ಅಲ್ಲಿಯೇ ಬಿಟ್ಟು 3ನೇ ಕಲ್ಲಿಗೆ ಹೋಗ್ತಾನೆ. ಅಲ್ಲಿ ಉಳಿಪೆಟ್ಟುಗಳನ್ನ ಕೊಡ್ತಾನೆ. 2000 ಉಳಿಪೆಟ್ಟುಗಳನ್ನ ಕೊಟ್ಟರೂ ಕೂಡ ಆ ಒಂದು ಕಲ್ಲು ಏನು ಪ್ರತಿ ಉತ್ತರವನ್ನ ಕೊಡದೆ ಅದು ತನ್ನ ಸಮಾಧಾನ ಚಿತ್ತದಿಂದ ಉಳಿಪೆಟ್ಟುಗಳನ್ನ ಸ್ವೀಕರಿಸಿ ದೊಡ್ಡ ಮೂರ್ತಿಯಾಗಿ ಪರಿವರ್ತನೆ ಆಗತ್ತೆ. ಆ 3ನೇ ಕಲ್ಲು ದೇವರ ಗರ್ಭಗುಡಿ ಅಂದ್ರೆ ದೇವಸ್ಥಾನದ ಗರ್ಭಗುಡಿಗೆ ಹೋಗಿ ಸೇರುತ್ತೆ. 2ನೇ ಕಲ್ಲು ಕಂಬವಾಗತ್ತೆ, 3ನೇ ಕಲ್ಲು ಮೆಟ್ಲಾಗತ್ತೆ. ಆ ರೀತಿಯಾಗಿ ನಮ್ಮ ಜೀವನ ಮೆಟ್ಲಾಗಬೇಕು ಅಂತ ಹೇಳಿದ್ರೆ ನಾವು ಗುರುವಿನ ಸಾಮೀಪ್ಯವನ್ನ ತಗೊಳ್ಬಾರ್ದು. ನಮ್ಮ ಜೀವನ ಕಂಬಗಳಂತೆ ಆಗ್ಬೇಕು ಅಂತ ಹೇಳಿದ್ರೆ 50 ಭಾಗ ಗುರುವಿನ ಸಾಮೀಪ್ಯದಲ್ಲಿದ್ದು 50 ಭಾಗ ಗುರುವಿನ ಸಾಮೀಪ್ಯದಲ್ಲಿ ಇಲ್ಲದೆ ಇದ್ದಾಗ ನಾವು ಕಂಬಗಳಾಗ್ತೇವೆ. ಯಾವಾಗ ನಾವು ಗರ್ಭಗುಡಿಯಲ್ಲಿರುವ ದೇವರಾಗ್ತೀವಿ ಅಂತ ಹೇಳಿದ್ರೆ ಗುರುವಿನಲ್ಲಿದ್ದ ಸರ್ವವನ್ನ ನಾವು ಸ್ವೀಕರಿಸಿ ಅವರು ಹೇಳಿಕೊಟ್ಟಂತ ಎಲ್ಲವನ್ನ ಅರ್ಜಿಸಿಕೊಂಡು ಜ್ಞಾನವೆಂಬ ಬೆಳಕನ್ನ ಯಾವಾಗ ನಾವು ಪ್ರಜ್ವಲನೆ ಮಾಡ್ಕೊಳ್ಳಕ್ಕೆ ನಾವು ಹಾದಿಯಾಗ್ತೇವೋ ಆಗ ಮಾತ್ರ ನಾವು ಗರ್ಭಗುಡಿಯಲ್ಲಿ ಪೂಜಿಸಲ್ಪಡ್ತೇವೆ. ಅದಕ್ಕೋಸ್ಕರ ಗುರುವೇ ಅಗಸನಾಗ್ತಾನೆ ಅಂತ ಹೇಳಿದ್ರೆ ನಮ್ಮನ್ನ ಅಜ್ಞಾನವೆಂಬ ಮಲಿನವನ್ನ ತೆಗೆದುಹಾಕಲು ನಮ್ಮನ್ನ ಬಟ್ಟೆಯಾಗಿ ಒಗಿತಾನೆ. ಅದಕ್ಕೆ ದೇವರು ಸಾಬೂನಿನ ರೀತಿಯಾಗಿ ಸಹಾಯವನ್ನ ಮಾಡ್ತಾನೆ. ಅದು ಎಲ್ಲಿ ಒಗಿತಾನೆ ಅಂತ ಹೇಳಿದ್ರೆ ಜ್ಞಾನವೆಂಬ ಶಿಲೆಯಲ್ಲಿ. ಅಜ್ಞಾನವೆಂಬ ಮಲಿನವನ್ನ ಜ್ಞಾನವೆಂಬ ಶಿಲೆಯಲ್ಲಿ ಒಗ್ದಾಗ ಅಜ್ಞಾನವೆಂಬ ಮಲಿನವು ದೂರವಾಗಿ ಜ್ಞಾನವೆಂಬ ಜ್ಯೋತಿಯು ಪ್ರಜ್ವಲಿಸುತ್ತೆ. ಆಗ ಮಾತ್ರ ನಾವು ದೇವರಾಗಲು ಸಾಧ್ಯ. ಇದನ್ನೇ ಗುರುವು ಹೇಳಿಕೊಡುವುದು. ಹೀಗೆ ಗುರುವಿನಲ್ಲಿ 2 ವಿಧ, ಆಧ್ಯಾತ್ಮಿಕ ಗುರು ಮತ್ತೆ ಲೌಕಿಕ ಗುರು. ಲೌಕಿಕ ಗುರು ಆದವರು ಮುಂದೆ ನಾವು ಏನನ್ನ ಆಗ್ಬೇಕು, ಯಾವ ರೀತಿಯಾದ ಕೆಲಸವನ್ನ ಹುಡುಕಿದ್ರೆ ಯಾವ ರೀತಿಯಾದಂತಹ ಹಣವನ್ನ ನಾವು ಗಳಿಸಬಹುದು, ಯಾವ ರೀತಿಯಾದಂತಹ ಸಾಧನೆಯನ್ನ ಮಾಡಬಹುದು, ಇಡೀ ಸಮಾಜಕ್ಕೆ ಯಾವ ರೀತಿಯಾದಂತಹ ಕೊಡುಗೆಯನ್ನ ಕೊಡಬಹುದು, ಈ ರೀತಿಯಾಗಿ ಬೋಧಿಸುವವರೆಲ್ಲರೂ ಅಲೌಕಿಕ ಗುರುಗಳು. ಇವರೆಲ್ಲರನ್ನ ನಾವು ಈಗಿನ ಕಾಲದಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಾವು ಕಾಣಬಹುದು. ಆದರೆ ಆಧ್ಯಾತ್ಮಿಕ ಗುರು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ನೀನು ದೇವರನ್ನ ಧ್ಯಾನಿಸು, ಅದರೊಂದಿಗೆ ಸಾಧನೆಯನ್ನಾಗೈಯಿ. ದೇವರಿಂದ ಹುಟ್ಟಿದಂತಹ ನೀನು ದೇವರಿಗೆ ಎಲ್ಲವನ್ನ ಅರ್ಪಿಸಬೇಕು. ನನ್ನದೆಂಬುದು ಏನಿಲ್ಲ, ಇರುವುದು ದೇವರದೇ ಎಲ್ಲ ಅಂತ ಹೇಳ್ತಾರೆ. ಹಂಗೆ ಗುರುಗಳು ನಮ್ಗೆ ಹೇಳ್ಕೊಡೋದು, ಅವರೇ ಆಧ್ಯಾತ್ಮಿಕ ಗುರುಗಳಾಗ್ತಾರೆ. ಯಾವಾಗ ಆಧ್ಯಾತ್ಮಿಕ ಗುರುಗಳ ಸಾಮೀಪ್ಯವನ್ನ ನಾವು ಪಡಿತೇವೋ, ದಿನ ಕಳೆದಂತೆ ವರ್ಷ ಕಳೆದಂತೆ
ನಮಗೆ ಯಾವ ರೀತಿಯಾದಂತಹ ಭಾವನೆ ನಮ್ಮಲ್ಲಿ ಹುಟ್ಟುತ್ತೆ ಅಂತ ಹೇಳಿದ್ರೆ, ನಾನು ಇದ್ದಾಗ ದೇವರಿಲ್ಲ, ಈಗ ದೇವರಿಹ ನಾನಿಲ್ಲ. ನಾನು ಇದ್ದಾಗ ದೇವರಿಲ್ಲ, ಈಗ ದೇವನಿಹ ನಾನಿಲ್ಲ. ನಾನು ಅಂತ ಹೇಳಿದ್ರೆ ಅಹಂಕಾರ. ಯಾವಾಗ ನಮ್ಮ ಮನಸ್ಸಿನಲ್ಲಿ ಅಹಂ ಎಂಬ ಭಾವನೆ ಹುಟ್ಟುತ್ತೋ ಆಗ ಆ ಒಂದು ಸ್ಥಳದಲ್ಲಿ ದೇವರು ಇರೋದಿಲ್ಲ. ಯಾವಾಗ ನಾನು ಎಂಬ ಭಾವನೆ ದೂರ ಆಗುತ್ತೋ, ಕಸದ ಬುಟ್ಟಿಗೆ ಹೋಗುತ್ತೋ, ಆಗ ಆ ಒಂದು ಸ್ಥಳದಲ್ಲಿ ದೇವರು ನೆಲೆಸ್ತಾನೆ ಅಂತ ಈ ಎರಡು ಪಂಕ್ತಿಯ ಹೆಚ್ಚಾಗಿದೆ. ಕತ್ತಲೆ ಕರಗಿ ಹೋಯಿತಲ್ಲ, ಬೆಳಕು ಕಂಡೆನಲ್ಲ ಕಬೀರ, ಬೆಳಕು ಕಂಡೆನಲ್ಲ ಎಂಬ ಉತ್ತರ ಶಿಷ್ಯನಿಂದ ಬರುತ್ತೆ. ಅಂತ ಹೇಳಿದ್ರೆ ಕತ್ತಲೆಯನ್ನು ಹೋಗಲಾಡಿಸುವುದು ಹೇಗೆ ಅಂತ ಹೇಳಿದ್ರೆ ಜ್ಞಾನವೆಂಬ ಬೆಳಕು ಬರಬೇಕು. ಆ ಜ್ಞಾನವೆಂಬ ಬೆಳಕನ್ನ ನಾವು ಜ್ಞಾನವನ್ನ ದೇವರೆಂದು ಸ್ವೀಕರಿಸುವುದಾದ್ರೆ, ಆ ಜ್ಞಾನ ನಮ್ಮಲ್ಲಿ ಯಾವಾಗ ಪ್ರಜ್ವಲಿಸುತ್ತದೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿರುವ ಅಜ್ಞಾನವೆಂಬ ಅಹಂಕಾರವನ್ನ ಬಿಟ್ಟು ಯಾವಾಗ ನಾವು ಮುಂದುವರಿತೇವೋ ಆಗ ಮಾತ್ರ ನಮಗೆ ದೇವರ ದರ್ಶನವಾಗತ್ತೆ. ಅಂದ್ರೆ ಜ್ಞಾನವು ಉದ್ಭವ ಆಗತ್ತೆ. ಆಗ ನಮ್ಮಲ್ಲಿರುವಂತಹ ಕತ್ತಲೆ ಎಂಬ ಮುಸುಕು ದೂರವಾಗಿ ಜ್ಞಾನವೆಂಬ ಬೆಳಕನ್ನ ನಾವು ಕಾಣ್ತೇವೆ. ಇದೇ ರೀತಿಯಾಗಿ ಉತ್ತರವನ್ನ ಕೊಡ್ತಾನೆ ಶಿಷ್ಯ ಗುರುವಿಗೆ. ಈ ಒಂದು ಕಾಲದಲ್ಲಿ ಶಿಷ್ಯನಿಗೆ ಗುರುವು ಹೇಗೆ ಮುಖ್ಯವೋ ಗುರುವಿಗೂ ಶಿಷ್ಯನು ಅಷ್ಟೇ ರೀತಿಯಾಗಿ ಮುಖ್ಯ. ಈ ಒಂದು ಜನ್ಮದಲ್ಲಿ, ಈ ಒಂದು ಲೋಕದಲ್ಲಿ ಋಣಾನುಬಂಧೇನ ಕಿಮಪಿ ನಾಸ್ತಿ. ಎಲ್ಲವೂ ಕೂಡ ಋಣಾನುಬಂಧೇನ ಪತಿ ಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಋಣಾನುಬಂಧದಿಂದಲೇ ಈ ಒಂದು ಲೋಕ ಕೂಡಿರೋದ್ರಿಂದ ಒಳ್ಳೆ ಗುರುವಿಗೆ ಒಳ್ಳೆ ಶಿಷ್ಯ, ಒಳ್ಳೆ ಶಿಷ್ಯನಿಗೆ ಒಳ್ಳೆ ಗುರು ಸಿಗುವುದು ಅದು ಸ್ವಲ್ಪ ಕಠಿಣವಾಗಿದೆ. ಅದರಲ್ಲೂ ಒಳ್ಳೆ ಶಿಷ್ಯನಿಗೆ ಒಳ್ಳೆ ಗುರು, ಒಳ್ಳೆ ಗುರುವಿಗೆ ಒಳ್ಳೆ ಶಿಷ್ಯ ಸಿಕ್ಕರೆ ಅದು ಋಣಾನುಬಂಧ ಅಂತಾನೆ ಹೇಳ್ಬೇಕು. ಮೊದಲು ಗುರುವಿನ ಆಯ್ಕೆ ಸರಿಯಾಗಿರಬೇಕು. ಯಾವ ರೀತಿಯಾದಂತಹ ಗುರುವನ್ನ ಆರಿಸಿಕೊಂಡರೆ ನಮ್ಮ ಜೀವನವು ಉಜ್ವಲವಾಗುತ್ತದೆ ಅಂತ ನಮಗೆ ತಿಳಿದಿರಬೇಕು. ಗುರುವನ್ನ ಆರಿಸಿಕೊಳ್ಳುವ ಮೊದಲು ನಾವು ಅನೇಕ ಬಾರಿ ಅವರನ್ನ ಅಥವಾ ಗುರುಗಳು ಶಿಷ್ಯರನ್ನ ಪರೀಕ್ಷಿಸಬೇಕು. ನಂತರ ನಾವು ಗುರು ಅಥವಾ ಶಿಷ್ಯ ಎಂದು ಪರಿಗಣಿಸದಾದ ಮೇಲೆ ಯಾವುದೇ ರೀತಿಯಾದಂಥ ಅಪನಂಬಿಕೆಗಳನ್ನ ನಾವು ಗುರುವಿನ ಮೇಲೆ ಅಥವಾ ಶಿಷ್ಯರ ಮೇಲೆ ಪಡಬಾರದು. ಇದೇ ನಮಗೆಲ್ಲರಿಗೂ ಹೇಳ್ಕೊಡುವ ನೀತಿಯಾಗಿದೆ. ಶಿಷ್ಯ ಗುರುವಿಗೆ ಯಾವಾಗಲೂ ಕೇಳಬೇಕು, ಗುರುವೇ ನೀವು ನನ್ನ ಹಿಂದೆ ಅಂಕಿಯಾಗಿ ಬನ್ನಿರಿ, ಗುರುವೇ ನೀವು ನನ್ನ ಹಿಂದೆ ಅಂಕಿಯಾಗಿ ಬನ್ನಿರಿ, ಸೊನ್ನೆಯಾದ ನನ್ನ ಬಾಳ್ಗೆ ಬೆಳಕ ತಂದು ತುಂಬಿರಿ, ಗುರುವೇ ನಾನು ಒಂದು ಸೊನ್ನೆಗೆಲ್ಲಿ ಬೆಲೆ ಇದೆ. ಈ ರೀತಿಯಾಗಿ ವಿಧೇಯನಾಗಿ ಗುರುವನ್ನ ಅಂಗಲಾಚಿದರೆ ಮಾತ್ರ ನಮಗೆ ಜ್ಞಾನವು ಉಂಟಾಗುತ್ತದೆ. ಅಂದ್ರೆ ಯಾವಾಗಲೂ ಕೂಡ ಸೊನ್ನೆ ಇದ್ರೆ ಅದಕ್ಕೆ ಬೆಲೆ ಇಲ್ಲ. ಸೊನ್ನೆ ಹಿಂದೆ ಯಾವುದಾದರೂ ಒಂದು ಅಂಕಿ ಇದ್ದಾಗ ಮಾತ್ರ ಆ ಒಂದು ಸೊನ್ನೆಗೆ ಬೆಲೆ. ಅದಕ್ಕೆ ಶಿಷ್ಯ ಹೇಳ್ತಾ ಇದ್ದಾನೆ, ಗುರುವೇ ನಾನು ಒಂದು ಸೊನ್ನೆಯಾಗಿದ್ದೇನೆ, ನನಗೆ ಈ ಒಂದು ಜಗತ್ತಿನಲ್ಲಿ ಬೆಲೆ ಇಲ್ಲ, ನನ್ನ ಹಿಂದೆ ಅಂಕಿಯಾಗಿ ಬನ್ನಿ ನೀವು, ಆಗ ನನಗೆ ಒಂದು ಜಗತ್ತಿನಲ್ಲಿ ಒಂದು ಗೌರವವಿದೆ, ಸ್ಥಾನಮಾನವಿದೆ ಅಂತ ದಯಮಾಡಿ ನನ್ನ ಹಿಂದೆ ಅಂಕಿಯಾಗಿ ಬನ್ನಿ ಅಂತ ಶಿಷ್ಯ ಕೇಳ್ತಾ ಇದ್ದಾನೆ. ಈ ರೀತಿಯಾಗಿ ವಿಧೇಯನಾಗಿ ಯಾವಾಗ ನಾವು ಗುರುವಿನ ಮುಂದೆ ನಾವು ಯಾವಾಗ ಅಂಗಲಾಚಿಸ್ತೇವೋ ಆಗ ಮಾತ್ರ ನಮಗೆ ವಿದ್ಯೆಯ ಜ್ಞಾನದ ಸಂಪಾದನೆ ಆಗತ್ತೆ. ಗುರುವಿಗೂ ದೇವರಿಗೂ ಇರುವುದು ಒಂದೇ ವ್ಯತ್ಯಾಸ.
ದೇವರು ಕಣ್ಣಿಗೆ ಕಾಣೋದಿಲ್ಲ, ಗುರು ಕಣ್ಣಿಗೆ ಕಾಣ್ತಾನೆ. ದೇವರನ್ನ ನಾವು ಪೂಜಿಸುವ ಬದಲು ಗುರುವನ್ನೇ ದೇವರನ್ನಾಗಿ ನಾವು ಪೂಜಿಸಿದ್ರೆ ನಮಗೆ ಎಲ್ಲವೂ ಕೂಡ ಸಿಗತ್ತೆ. ಯಾಕಂತ ಹೇಳಿದ್ರೆ ಗುರು ಮಹಿಮೆ ಗರಿಮೆಯನು ಜನರೇನನು ಬಲ್ಲರು, ಹರಿಮುನಿದರೆ ಗುರು ಪೊರೆಯುವನಯ್ಯ, ಗುರು ಮುನಿದರೆ ಗತಿಯಾರು ಕಬೀರ, ಗುರು ಮುನಿದರೆ ಗತಿಯಾರು ಅಂತ ಹೇಳ್ತಾರೆ. ಹಾಗೆ ನಾವು ಗುರುವಿನಲ್ಲಿರುವಂತಹ ವಿದ್ಯೆಯನ್ನ ಹೇಗೆ ನಾವು ಪಡೆದುಕೊಳ್ಬೇಕಂತ ಹೇಳಿದ್ರೆ, ಯಥಾ ಖಾನನ್ ಕನಿತ್ರೇಣ ನರೋ ವಾರಿಧಿ ಗಚ್ಚತಿ ತಥಾ ಗುರುಗತಾ ವಿದ್ಯಾ ಶುಶ್ರೂಷಿರದಿ ಗಚ್ಚತಿ ಅಂತ. ಹೇಗೆ ನಾವು ಭೂಮಿಯ ಒಳಗಿರುವಂತಹ ನೀರನ್ನ ಅಗೆದು ಅಗೆದು ತಗೊಳ್ತೇವೋ ಹಾಗೆಯೇ ಗುರುವಿನಲ್ಲಿರುವ ಜ್ಞಾನವನ್ನ ನಾವು ಪಡೆದುಕೊಳ್ಬೇಕಂತ ಹೇಳಿದ್ರೆ ಸತತ ಪ್ರಯತ್ನದಿಂದ ಗುರುವಿನ ಒಳಗೆ, ಮನಸ್ಸಿನ ಒಳಗೆ ನಾವು ಹೋಗಿ ಅವರಿಂದ ಜ್ಞಾನವನ್ನ ಅರ್ಜನೆಯನ್ನ ಮಾಡ್ಕೋಬೇಕು. ಆ ರೀತಿಯಾದಂತಹ ಜ್ಞಾನದ ಅರ್ಜನೆ ಯಾವಾಗ ನಮ್ಮಲ್ಲಿ ಆಗತ್ತೆ ಅಂತ ಹೇಳಿದ್ರೆ, ಈಗ ಯಾವಾಗ ನಮಗೆ ಗುರುವಿನಲ್ಲಿರುವಂತಹ ವಿದ್ಯೆ ನಮಗೆ ಸಿಗುತ್ತದೆ, ನಮ್ಮೊಳಗೆ ಹೋಗುತ್ತದೆ ಅಂತ ಹೇಳಿದ್ರೆ, 6 ಶಾಸ್ತ್ರವನ್ನೋದಿದರೇನು, 100 ಪುರಾಣವು ಮುಗಿಸಿದರೇನು, 6 ಶಾಸ್ತ್ರವನ್ನೋದಿದರೇನು, 100 ಪುರಾಣವು ಮುಗಿಸಿದರೇನು, ಸಾರಿಸ ಜನರ ಸಂಘವ ಮಾಡದೆ ಧೀರತಾನೆಂದು ಮೆರೆದರೆ ಇಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದ್ರೆ, ಗುರುವಿನಲ್ಲಿರುವ ಜ್ಞಾನವನ್ನ ನಾವು ಪಡೆದುಕೊಳ್ಬೇಕಂತ ಹೇಳಿದ್ರೆ ಮೊದಲು ನಾವು ಗುರುವಿನ ಪಾದಕ್ಕೆ ಗುಲಾಮನಾಗಬೇಕು. ಯಾವಾಗ ನಾವು ಗುರುವಿನ ಪಾದಕ್ಕೆ ಗುಲಾಮನಾಗೋದಿಲ್ವೋ ಆಗ 6 ಶಾಸ್ತ್ರಗಳನ್ನ 100 ಪುರಾಣಗಳನ್ನ ಪಠಿಸಿದ್ರೂ ಕೂಡ ಅದು ವ್ಯರ್ಥ ಆಗತ್ತೆ ಅಂತ ಪುರಂದರದಾಸರು ಹೇಳ್ತಾರೆ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತಾರೆ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಸಾಕ್ಷಾತ್ ಶಿವ, ಗುರುವೇ ಪರಬ್ರಹ್ಮ ಅಂತಹ ಎಲ್ಲರ ಅಂಶವು ಗುರುವಿನಲ್ಲಿರುವಾಗ ಗುರುವಿಗೆ ಯಾಕೆ ನಾವು ನಮಸ್ಕಾರ ಮಾಡಬಾರ್ದು? ಅಂತಹ ಗುರುವನ್ನು ಪಡೆಯಲು ಹಲವಾರು ಜನ್ಮದ ಪುಣ್ಯವನ್ನ ಮಾಡಿರಬೇಕು. ಅಂತಹ ಗುರುವಿನ ಪಾದದಡಿ ನಾವು ಗುಲಾಮನಾದಾಗ ನಮ್ಗೆ ಎಲ್ಲವೂ ಕೂಡ ಸಿಗತ್ತೆ. ಗುರುವೇ ಗತಿಯನ್ನೋ ಮನವೇ, ಯಾವಾಗ ನಮ್ಮ ಮನಸ್ಸು ಗುರುವೇ ಗತಿ, ಇನ್ಯಾರು ನನಗೆ ಗತಿ ಇಲ್ಲ ಅಂತ ಹೇಳಿದಾಗ ಆಗ ಗುರುವಿಗಿಂತ ದೊಡ್ಡದಾದಂತಹ, ಮಿಗಿಲಾದಂತಹ, ಬೆಲೆ ಬಾಳುವಂತಹ ವಸ್ತು ಇನ್ನೊಂದು ಸಿಗೋದಿಲ್ಲ. ಅದಕ್ಕೆ ಕವಿಗಳು ಹೇಳ್ತಾರೆ, ಗುರುವೇ ಗತಿಯನ್ನೋ ಮನವೇ ಅಂತ ಹೇಳ್ತಾರೆ. ಇನ್ನು ಮೊರೆ ಹೊಕ್ಕೆ ಸದ್ಗುರುರಾಯ, ದೂರ ಮಾಡೋ ಮೋಹ ಮಾಯ, ದೂರ ಮಾಡೋ ಮೋಹ ಮಾಯ, ದೂರ ಮಾಡೋ ಮೋಹ ಮಾಯ, ಮೊರೆ ಹೊಕ್ಕೆ ಸದ್ಗುರುರಾಯ, ದೂರ ಮಾಡೋ ಮೋಹ ಮಾಯ ಅಂತ ಶಿಷ್ಯರು ಗುರುವಿಗೆ ಬೇಡ್ತಾ ಇದ್ದಾರೆ. ನಾನು ನಿನ್ನನ್ನ ಮೊರೆ ಹೋಗ್ತಾ ಇದ್ದೇನೆ ಗುರುವೇ, ನೀನು ನನ್ನಲ್ಲಿರುವಂತಹ ಮೋಹಗಳನ್ನ, ಮಾಯೆಗಳನ್ನ ದೂರ ಮಾಡಿ ಈ ಒಂದು ಜಗತ್ತನ ಎಲ್ಲ ಬಂಧನಗಳನ್ನ ಬಿಡಿಸಿ ನನ್ನನ್ನ ಮೋಕ್ಷಕ್ಕೆ ಕೊರೆದೊಯ್ಯಿ ಅಂತ ಶಿಷ್ಯರು ಗುರುವಿಗೆ ಕೇಳ್ತಾ ಇದ್ದಾರೆ. ನಂತರ ಶಿಷ್ಯ ಹೇಳ್ತಾ ಇದ್ದಾನೆ, ನಿನ್ನ ಪದರಿಗೆ ಬಂದು ಬಿದ್ದೆ, ಇನ್ನು ಮೇಲೆ ನಾನು ಗೆದ್ದೆ, ನಿನ್ನ ಪದರಿಗೆ ಬಂದು ಬಿದ್ದೆ, ಇನ್ನು ಮೇಲೆ ನಾನು ಗೆದ್ದೆ, ಇನ್ನು
ದೂರ ಮಾಡೋ ಮೋಹ ಮಾಯ ಅಂತ ಕೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಯಾವಾಗ ನಾವು ಗುರುವಿನ ಪಾದಕ್ಕೆ ಗುರುವಿನ ಗುಲಾಮನಾಗಿರ್ತೇವೋ ಆಗ ನಮ್ಮ ಬದುಕಿಗೆ ಸೋಲು ಎಂಬುದು ಬರೋದೇ ಇಲ್ಲ. ಆಗ ಮಾತ್ರ ನಮಗೆ ಎಲ್ಲವೂ ಮೋಕ್ಷಕ್ಕೆ ಹಾದಿಯಾಗಿರ್ಬೋದು, ಜ್ಞಾನದ ಬೆಳಕಾಗಿರ್ಬೋದು, ಚಿಜ್ಯೋತಿಯಾಗಿರ್ಬೋದು, ಎಲ್ಲ ಕೂಡ ನಮ್ಗೆ ಲಭಿಸೋದು ಯಾವುದರಿಂದ ಅಂತ ಹೇಳಿದ್ರೆ ಗುರು ಬ್ರಹ್ಮನಾಗಿರುವಂತಹ, ಗುರುವೇ ವಿಷ್ಣುವಾಗಿರುವಂತಹ, ಎಲ್ಲವೂ ಅವನೇ ಆಗಿರುವಂತಹ ಗುರುವಿನಲ್ಲಿ ಗುಲಾಮನಾದಾಗ ಮಾತ್ರ. ಹಾಗಾದ್ರೆ ಇಷ್ಟೆಲ್ಲ ಇರ್ಬೇಕಾದ್ರೆ ಗುರುವಿಗೆ ನಮ್ಮಿಂದ ಸಾಧ್ಯವಾದದ್ದನ್ನ ಏನಾದರೂ ನಾವು ಕೊಡ್ಬೇಕು. ಇದನ್ನೇ ಗುರುದಕ್ಷಿಣೆ ಅಂತ ಕರೀತಾರೆ. ನಾವು ದ್ರೋಣಾಚಾರ್ಯರನ್ನ ಕಾಣಬಹುದು. ಅವರು ಏಕಲವ್ಯನ ಹತ್ತಿರ ಗುರುದಕ್ಷಿಣೆಯಾಗಿ ಬಲಗೈಯನ್ನ ಹೆಬ್ಬೆರಳನ್ನ ಕೇಳಿದಾಗ ಏಕಲವ್ಯ ನೀಡಿರುವ ಕಥೆಯು ನಮಗೆ ಗೊತ್ತಿದೆ. ಹಾಗೆ ಗುರುದಕ್ಷಿಣೆಯಾಗಿ ದೃಪದ ರಾಜನನ್ನ ತನ್ನ ಕಾಲ ಬಳಿ ಕರೆದುಕೊಂಡು ಬರಬೇಕು ಅಂತ ಗುರುದಕ್ಷಿಣೆಯಾಗಿ ದ್ರೋಣಾಚಾರ್ಯರು ಪಾಂಡವರಿಗೆ ಕೇಳಿದಾಗ ಆ ಗುರುದಕ್ಷಿಣೆಯನ್ನು ನೆರವೇರಿಸಿದ್ದು ಕೂಡ ನಮಗೆ ತಿಳಿದೇ ಇದೆ. ಇನ್ನೊಂದು ಹೊಸ ಕಥೆ ಏನಂತ ಹೇಳಿದ್ರೆ, ಒಂದೂರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ಪುಟ್ಟ ಬಾಲಕನಾಗಿದ್ದಾಗ ಗುರುಕುಲದ ಆಶ್ರಮವ ವಾಸಿಯನ್ನ ಮಾಡ್ತಾ ಇದ್ದ. ಒಮ್ಮೆ 12 ವರ್ಷಗಳ ಕಾಲ ಅಧ್ಯಯನ ಮುಗಿಸಿ ಹೊರಬರುವಾಗ ಗುರುವಿನ ಹತ್ತಿರ ಕೇಳ್ತಾನೆ, ಗುರುವೇ, ನಿಮಗೆ ನಾನು ಏನನ್ನ ದಕ್ಷಿಣೆಯಾಗಿ ಕೊಡಬೇಕು? ಗುರುದಕ್ಷಿಣೆಯಾಗಿ ಏನನ್ನ ಬಯಸ್ತೀರಾ ಅಂತ ಕೇಳಿದಾಗ ಗುರುವು ಹೇಳ್ತಾನೆ, ಇಡೀ ಜಗತ್ನಲ್ಲಿ ಬೇಡವಾದಂತಹ ವಸ್ತುವನ್ನ ನನಗೆ ಕೊಡುವಂತ. ಶಿಷ್ಯನಿಗೆ ಭಾರೀ ಚಿಂತೆ ಆಗತ್ತೆ. ಇಡೀ ಜಗತ್ನಲ್ಲಿ ಅನವಶ್ಯಕವಾದಂತಹ ವಸ್ತು ಏನಿದೆ ಅಂತ ಯೋಚಿಸ್ತಾ ಗುರುವಿಗೆ ದಕ್ಷಿಣೆಯನ್ನ ಕೊಡ್ಬೇಕಂತ ಹೊರಡ್ತಾನೆ. ಮೊದಲು ಕಲ್ಲನ್ನ ನೋಡ್ತಾನೆ. ಆದ್ರೆ ಕಲ್ಲು ಶಿಷ್ಯನಿಗೆ ಇದನ್ನ ಶಿಲೆಯನ್ನಾಗಿ ಮಾಡಬಹುದು ಅಂತ ಯೋಚಿಸ್ತಾನೆ. ಹಾಗಾದ್ರೆ ಕಲ್ಲು ಅನವಶ್ಯಕ ಅಲ್ಲ ಅಂತ ತಿಳಿದುಕೊಂಡು ಕಲ್ಲನ್ನ ಅಲ್ಲೇ ಬಿಟ್ಟು ಮುಂದೆ ಹೋಗ್ತಾನೆ. ಮರವನ್ನ ನೋಡ್ತಾನೆ. ಅದು ಅವನ ಪರಿಧಿಗೆ ಅವಶ್ಯಕವೇ ಆಗಿತ್ತು. ಇಡೀ ಜಗತ್ತನ್ನ ಸುತ್ತಾಡ್ಕೊಂಡು ಬರ್ತಾನೆ. ಎಲ್ಲವೂ ಅವನ ಪರಿಧಿಗೆ ಅವಶ್ಯಕವಾದದ್ದೇ ಇತ್ತು. ಕೊನೆಗೆ ಗುರುಗಳ ಆಶ್ರಮಕ್ಕೆ ಬಂದು ಕೇಳ್ತಾರೆ, ಗುರುವೇ, ಈ ಇಡೀ ಒಂದು ಜಗತ್ತಿನಲ್ಲಿ ಯಾವತ್ತೂ ಕೂಡ ಅನವಶ್ಯಕವಾದಂತ ವಸ್ತುವನ್ನು ನಾನು ಕಾಣಲೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಗುರು ಮುಗುಳ್ನಕ್ಕೆ ಹೇಳ್ತಾನೆ, ಅಪ್ಪ ಶಿಷ್ಯನೇ ಕೇಳಿಸ್ಕೋ, ನೀನು ಇಡೀ ಅನವಶ್ಯಕವಾದಂತ ವಸ್ತುವನ್ನ ಹುಡುಕಲು ಇಡೀ ಜಗತ್ತನ್ನ ಹುಡುಕ್ದೆ. ಆ ಅನವಶ್ಯಕವಾದ ವಸ್ತು ನಿನ್ನಲ್ಲೇ ಇದೆ. ಅದು ಅಹಂಕಾರ. ಅಹಂಕಾರವನ್ನ ಇಲ್ಲೇ ಬಿಟ್ಟು ಹೋಗು, ಆಗ ನಿನಗೆ ಜಯ ಸಿಗುತ್ತೆ ಅಂತ ಹೇಳ್ತಾರೆ ಗುರು. ಇದೇ ಗುರು ನಮಗೆ ಕಲಿಸ್ಕೊಡೋದು. ಯಾವಾಗಲೂ ಕೂಡ ಗುರು ಹೇಳ್ಕೊಡೋದು ಇದನ್ನೇ. ಅಹಂಕಾರವನ್ನ ಬಿಟ್ಟು ನಾವು ಯಾವಾಗ ಬಾಳ್ತೇವೋ ಆಗ ಮಾತ್ರ ನಮಗೆ ಏನಾಗತ್ತೆ, ದೇವರು ಕಾಣಿಸ್ತಾರೆ, ನಮಗೆ ಜಯ ಸಿಗತ್ತೆ. ಅದಕ್ಕೆ ಕಬೀರರು ಹೇಳಿದ್ದು, ನಾನು ಇದ್ದಾಗ ದೇವರಿಲ್ಲ, ದೇವರಿಹ ನಾನಿಲ್ಲ ಅಂತ ಹೇಳ್ತಾರೆ. ಕತ್ತಲೆ ಕರಗಿ ಹೋಯಿತಲ್ಲ, ಬೆಳಕು ಕಂಡೆನಲ್ಲ ಅಂತ ಹೇಳೋದು. ಇದನ್ನ ನಾವು ಆಳವಾಗಿ ಅಧ್ಯಯನವನ್ನ ಮಾಡಬೇಕು. ಈ ರೀತಿಯಾದಂತಹ ಗುರುಗಳು ಶಂಕರಾಚಾರ್ಯರು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಸುಭಾಷ್ ಚಂದ್ರ ಬೋಸರು, ಅನೇಕರು ಗುರು ಪರಂಪರೆಯಾಗಿ ಬಂದಿದ್ದಾರೆ. ಈ ರೀತಿಯಾಗಿರುವಂತಹ ನಮ್ಮ ಗುರು ಪರಂಪರೆಗೆ ಸಾಷ್ಟಾಂಗ ನಮನವನ್ನ ನಾವು ಸಲ್ಲಿಸಬೇಕು. ದಕ್ಷಿಣಾಮೂರ್ತಿ ಸಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಎಂಬ ಒಂದು ಶ್ಲೋಕವನ್ನ ಮನಸ್ಸಿನಲ್ಲಿ ನಾವು ಸ್ತುತಿಸ್ತಾ, ಗುರುವಿನ ಪಾದಾರವಿಂದಗಳಿಗೆ ನಾವು ಸಾಷ್ಟಾಂಗ ನಮನವನ್ನ ಸಲ್ಲಿಸ್ತಾ, ಗುರುವಿಗೆ ದೇವರ ಸ್ಥಾನವನ್ನ ನೀಡ್ತಾ ನಾವು ಬದುಕಿದರೆ ನಮ್ಮ ಬಾಳು ಉಜ್ವಲವಾಗತ್ತೆ. ಹಾಗೆ ನಮ್ಮ ಬಾಳು ಆದರ್ಶವಾಗತ್ತೆ. ನಮ್ಮ ಬಾಳು ಎಲ್ಲರಿಗೂ ಪ್ರಿಯವಾಗತ್ತೆ. ನಮ್ಮ ಬಾಳಿನಲ್ಲಿ ಅಜ್ಞಾನವೆಂಬ ಅಂಧಕಾರವನ್ನ ತೊಳೆದು ಜ್ಞಾನವೆಂಬ ಬೆಳಕನ್ನ ನೀಡುವಾತನ ದರ್ಶನ ಆಗತ್ತೆ ಅಂತ ಹೇಳ್ತಾ
ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.